ವಜ್ರದ ಸಂಕೋಲೆಯಾದರೇನು ತಡರಲ್ಲವೇ, ಮುತ್ತಿನ ಬಲೆಯಾದರೇನು ಬಂಧನವಲ್ಲವೇ, ಚಿನ್ನದ ಕತ್ತಿಯಲ್ಲಿ ಹೊಯ್ದರೆ ಸಾಯದಿರ್ಪರೆ, ಲೋಕದ ಜನರ ಭಜನೆಯ ಭಕ್ತಿಯಲ್ಲಿ ಸಿಲುಕಿದರೆ ಜನನ ಮರಣಗಳಂಜುವವೇ ಚನ್ನಮಲ್ಲಿಕಾರ್ಜುನ ದೇವ. ಮಹಾದೇವಿ ಅಕ್ಕನವರು ಈ ವಚನವನ್ನು ಬರೀತಾರೆ. ಈ ವಚನದ ತಾತ್ಪರ್ಯ ಏನಂದರೆ, ವಜ್ರದ ಸಂಕೋಲೆಯಾದರೇನು ಅದು ತೊಡರಲ್ಲವೇ. ಇದರ ಅರ್ಥ, ಕೈಗೆ ಹಾಕುವಂತಹ ಬೇಡಿ ಕಬ್ಬಿಣದ್ದಾಗಿರಲಿ ಅಥವಾ ಯಾವುದೇ ಲೋಹದಿಂದ ಮಾಡಿರಲಿ, ಅದು ವಜ್ರದಿಂದ ಆದರೂ ಸಹಿತ ಅದು ಸಂಕೋಲನೆ, ಅಂದರೆ ಅದು ಬೇಡಿನೇ. ಮತ್ತು ಮುಂದೆ ಹೇಳ್ತಾರೆ ಏನಪ್ಪ ಅಂದ್ರೆ, ಮುತ್ತಿನ ಬಲೆಯಾದರೇನು ಅದು ಬಂಧನವಲ್ಲವೇ. ನಾವು ಬಲೆಯನ್ನು ಹೆಣೆಯಬೇಕಾದ್ರೆ ದಾರದಿಂದ ಬಲೆಯನ್ನು ಹೆಣಿತೀವಿ ಅಥವಾ ವಯರ್ನಿಂದ ಬಲೆಯನ್ನು ಹೆಣಿತೀವಿ. ಮುತ್ತಿನಿಂದ ಬಲೆ ಹೆಣಿದ್ರೂ ಅದು ಬಲೆನೇ ಅನ್ನಿಸ್ಕೊತದ ಹೊರತು ಅದು ಬೇರೆ ವಸ್ತು ಆಗೋದಿಲ್ಲ. ಮತ್ತು ಚಿನ್ನದ ಕತ್ತಿಯಲ್ಲಿ ಹೊಯ್ದರೆ ಸಾಯದಿರುತ್ತದೆ. ಕತ್ತಿ ಯಾವುದಾದ್ರೇನು, ಕಬ್ಬಿಣದ್ದಾಗಲಿ ತಾಮ್ರ ಆಗಲಿ ಯಾವುದೇ ಲೋಹದಿಂದ ಮಾಡಿದರೂ ಸಹಿತ ಕತ್ತಿ ಕತ್ತಿನೇ, ಅದರಿಂದ ಸಾಯಿತರ ಹೊರತು ಉಳಿಯುವುದಿಲ್ಲ. ಅದೇ ರೀತಿಯಾಗಿ ಲೋಕದ ಜನರ ಭಜನೆಯ ಭಕ್ತಿಯಲ್ಲಿ ಸಿಲುಕಿದರೆ ಜನನ ಮರಣಗಳಂಜುವವೆ. ನಾವು ಈ ಲೋಕದೊಳಗೆ ಅದೇವಿ, ಭೂಲೋಕದೊಳಗೆ ಅದೇವಿ, ಆದರೆ ಜನರ ಮಧ್ಯದೊಳಗೆ, ಎಲ್ಲ ಜನಸಮೂಹದ ಮಧ್ಯದೊಳಗೆ ಅವರ ಜೊತೆ ಭಜನೆಯನ್ನು ಮಾಡ್ತಾ ಭಕ್ತಿಯನ್ನು ಮಾಡಿದರೂ ಜನನ ಮರಣಗಳನ್ನು ಸಹಜ, ಹುಟ್ಟು ಸಹಜ, ಸಾವು ಖಚಿತ ಅನ್ನುವ ಹಾಗೆ ಈ ಲೋಕ ನಡೆದದ ಅಂತ ಅಕ್ಕ ಮಹಾದೇವರು ಹೇಳ್ತಾರೆ. ಧನ್ಯವಾದಗಳು.